MBS ಮಂಜು ಅವರು ಇವತ್ತು ಈ ಜನಸೇನೆ ತಾಲೂಕಿನ ಅಧ್ಯಕ್ಷರಾದಂತಹ ಜನಸೇನೆ MP ಮಂಜು ಅವರು ನಮ್ಮ ಜೊತೆಲಿ ಬಂದು ಕೈ ಜೋಡಿಸಿ ನಿಮ್ಮ ಜೊತೆಲಿ ನಾವು ಇರ್ತೀರಂತ ಈ ಸಂದರ್ಭದಲ್ಲಿ ಆ ತಾಯಿ ಸನ್ನಿಧಿನಲ್ಲಿ ನಮಗೆ ಕೈ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರ ಜೊತೆಲಿ ನಾವು ಹಿಂಗೆ ಇರ್ತೀವಿ, ಈ ಕೈ ಯಾವತ್ತು ನಾವು ಬಿಡಲ್ಲ ಅಂತ ಹೇಳ್ತಾ ಈ ತಾಯಿ ಸನ್ನಿಧಿಯಲ್ಲಿ ಈ ತಾಯಿಯ ಮುಂದೆ ನಾವು ಮುಳಬಾಗಿಲು ತಾಲೂಕಿನ ಇವತ್ತು ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿಯ ಕೀಳೊಳ ಶೈಲಿಯಲ್ಲಿ ಸಲ್ಲಾಪುರಿ ಅಮ್ಮ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಏನಿವತ್ತು ಈ ಸಲ್ಲಾಪುರಿ ಅಮ್ಮನ ಜಾತ್ರೆ ಕಾರ್ಯಕ್ರಮವಾಗಿ 13-14 ಹಳ್ಳಿಗಳಿಂದ ಎಲ್ಲ ಭಕ್ತಾದಿಗಳು ಬಂದು ಆ ತಾಯಿಯ ಆಶೀರ್ವಾದವನ್ನು ಪಡೆದು ಈ ತಾಯಿಯ ಆಶೀರ್ವಾದ ಎಲ್ಲ ಈ ಮುಳಬಾಗಿಲು ಜನತೆಗೆ ಇರಲಿ ಅಂತ ಮೊದಲಿಗೆ ಆ ತಾಯಿಯಲ್ಲಿ ಬೇಡ್ಕೊಳ್ತೀನಿ. ಅದೇ ರೀತಿ ಇವತ್ತು ಏನು ಈ ಸಲ್ಲಾಪುರಿ ಅಮ್ಮನ ಸನ್ನಿಧಿಗೆ ಬಂದು ತುಂಬಾ ಖುಷಿ ಆಗ್ತದೆ. ಯಾಕೆಂದರೆ ಈ ಜಾತ್ರಾ ಮಹೋತ್ಸವ ಹುಣ್ಣಿಮೆಯ ದಿನ ಅಂದು ನಡೀತದೆ ಅಂತ ಈ ಊರಿನಲ್ಲಿ ಹೇಳ್ತಾ ಇದ್ದಾರೆ. ಸುಮಾರು ಇತಿಹಾಸ ಪೂರ್ವ ಇರತಕ್ಕಂಥ ಈ ದೇವಸ್ಥಾನದಲ್ಲಿ ಆ ತಾಯಿಯ ಒಂದು ಏನು ಅವಣಿನಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಆ ಸೀತಾಮಾತೆಯದು ಇದು ತೇರಿಗೆ ರಥೋತ್ಸವಕ್ಕೆ ಈ ತಾಯಿ ಎತ್ಕೊಂಡೋಗಿ ಸ್ಪರ್ಶ ಮಾಡಿದ್ರೆ ಆ ತೇರು ಕದಲುತ್ತೆ ಅಂತ ಇಲ್ಲಿ ಶಾಲಿಯಾಗಿರ್ತಕ್ಕಂಥ ದೇವತೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿ ನಮ್ಮ ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ರವಿ ಇರ್ಬೋದು, ರಾಜು ಇರ್ಬೋದು, ನಮ್ಮ ಅಧ್ಯಕ್ಷರಾದಂಥ ದೇವರಾಯ ಸಮುದ್ರ ಅಧ್ಯಕ್ಷರಾದಂಥ ಚಿನ್ನಪ್ಪಯ್ಯನವರು ಇರ್ಬೋದು, ಮಂಜು ಇರ್ಬೋದು, ನಮ್ಮ ಕೀಳೊಳ ಶೈಲಿ ನಮ್ಮ ಅಣ್ಣನವರಾದ ಸತೀಶ್ ಅಣ್ಣವ್ರು ಇರ್ಬೋದು, ಈ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದ ಅಭಿ ಅವರು ಇರ್ಬೋದು, ಮತ್ತೆ ರಘಣ್ಣವ್ರು ಇರ್ಬೋದು, ನಮ್ಮ ನಾರಾಯಣಸ್ವಾಮಿ ಅವರು, ನಮ್ಮ ಸಹೋದರನಾದ ನಾರಾಯಣಸ್ವಾಮಿ ಇರ್ಬೋದು, ಚಂದ್ರು, ಅನೇಕರು ಇಲ್ಲಿ ಬಂದು ನಮ್ಮ ರವಿ ಅವರು ಇರ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ರಾಮಚಂದ್ರ ಸೀನು ಅವರು, ಇವರು MBS ಮಂಜು ಅವರು ಇವತ್ತು ಈ ಜನಸೇನೆ ತಾಲೂಕಿನ ಅಧ್ಯಕ್ಷರಾದಂತಹ ಜನಸೇನೆ MP ಮಂಜು ಅವರು ನಮ್ಮ ಜೊತೆಲಿ ಬಂದು ಕೈ ಜೋಡಿಸಿ ನಿಮ್ಮ ಜೊತೆಲಿ ನಾವು ಇರ್ತೀರಂತ ಈ ಸಂದರ್ಭದಲ್ಲಿ ಆ ತಾಯಿ ಸನ್ನಿಧಿನಲ್ಲಿ ನಮಗೆ ಕೈ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರ ಜೊತೆಲಿ ನಾವು ಹಿಂಗೆ ಇರ್ತೀವಿ, ಈ ಕೈ ಯಾವತ್ತು ನಾವು ಬಿಡಲ್ಲ ಅಂತ ಹೇಳ್ತಾ ಈ ತಾಯಿ ಸನ್ನಿಧಿಯಲ್ಲಿ ಈ ತಾಯಿಯ ಮುಂದೆ ನಾವು ಅವರಿಗೆ ಪ್ರಮಾಣ ಮಾಡ್ತಾ ಇದ್ದೀವಿ. ಮುಂದಿನ ದಿನ ನಾವು ಈ ಗ್ರಾಮಕ್ಕಾಗಿರ್ಬೋದು, ಈ ತಾಲೂಕಿಗಾಗಿರ್ಬೋದು ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಡುವಂತ ಬಲ್ಲ ಪಂಚಾಯತಿ ಅಧ್ಯಕ್ಷರು ಬಂದಿದ್ದಾರೆ. ಆನಂದಣ್ಣವರು, ನಮ್ಮ ಆನಂದ್ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಲ್ಲಾಪುರಿ ಅಮ್ಮನ ಪರವಾಗಿ ಸ್ವಾಗತವನ್ನು ಕೋರ್ತಾ ಅನಿಲ್ ಅಣ್ಣವರು ಬಂದಿದ್ದಾರೆ. ಗಣೇಶ್ ಪಲ್ಯ ಸುಬ್ಬಾರೆಡ್ಡಿ ಅವರು ಬಂದಿದ್ದಾರೆ. ಅನೇಕರು ಬಂದು ಇಲ್ಲಿ ನಮ್ಮ ಜೊತೆ ಕೂಡಿ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಆ ಸಲ್ಲಾಪುರಿ ಅಮ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮುಂದಿನ ವರ್ಷ ನಾನು ಈ ದೇವಸ್ಥಾನದಲ್ಲಿ ಮಾತು ಕೊಟ್ಟಿದ್ದೀನಿ. ಏನು ಕಾರ್ಯಕ್ರಮ ಇದ್ರು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಆ ಸಲ್ಲಾಪುರಿ ಅಮ್ಮ ಬಹಳ ಶಕ್ತಿ ಉಳ್ಳವಳಾಗಿದ್ದಾರೆ. ಅದಕ್ಕೆ ನಾನು ಮುಂದಿನ ದಿನ, ಯಾಕೆಂದ್ರೆ ಈ ಸಲ್ಲಾಪುರಿ ಅಮ್ಮನ ದೇವಸ್ಥಾನ ನಮ್ಮೂರಲ್ಲಿ ನಮ್ಮ ಸ್ನೇಹಿತರು ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ನಾವು ಇದರಲ್ಲಿ ಯಾವುದೋ ಹೈದರಾಬಾದಲ್ಲಿ ಪೆದ್ದಮ್ಮ ಐತೆ, ಅಲ್ಲಿಗೆ ಹೋಗ್ತಾ ಇರ್ತೀವಿ. ಆ ಪೆದ್ದಮ್ಮ ಸಲ್ಲಾಪುರಿ ಅಮ್ಮ ಎಲ್ಲ ಒಂದೇ, ಅದಕ್ಕೆ ಬಹಳ ಶಕ್ತಿ ಐತೆ, ನೀವು ಹೋಗ್ಬಿಟ್ಟು ಅಂತ ಹೇಳಿದ್ರು. ನಾನು ಇವತ್ತು ನಮ್ಮ ಸತೀಶ್ ಅಣ್ಣವರು, ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರುಗಳು ಎಲ್ಲ ಕರ್ಕೊಂಡ್ಬಂದು ಇವತ್ತು ಆ ತಾಯಿ ದರ್ಶನವನ್ನ ಮಾಡಿಸಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಸಲ್ಲಾಪುರಿ ಅಮ್ಮನ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಸಲ್ಲಾಪುರಿ ಅಮ್ಮ.